ನೀರಿನ ಕತಿಯ ಹೇಳಣ. ಹಿಂಗೆ ನೀರಿನ ತೊಂದ್ರೆ ಬಂದಾಗ ಒಂದ್ ಊರವ್ರು ಏನ್ ಮಾಡಿದ್ರಂತೆ ಗೊತ್ತಾ? ಏನ್ ಮಾಡಿದ್ರಣ್ಣ? ನಮ್ಮ ಊರಲ್ಲಿ 4-5 ಮನೆಗೆ ಬೆಂಕಿ ಬಿದ್ಬಿಟ್ಟದ ಏನ್ಬಿಟ್ಟು ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡ್ಬಿಟ್ಟಾರ. ಯಾಕಂದ್ರ ಪಾಪ ಫೈರ್ ಇಂಜಿನ್ ಅವರು ಬಹಳ ನಿಯತ್ತನ್ ಮನಸ್ಸರಲ್ಲ. ಏನ್ ಫೋನ್ ಬಂದೆಟ್ಕೆ 4-5 ನೀರಿನ ದಾರಿಯ ತಕ್ಕಂದು ಸೈರನ್ನು ಹಾಕೊಂಡು ಗಂಟೆನು ಅಳ್ಳಾಡ್ಸ್ಕೊಂಡು ಊರೊಳಕ್ ಹೋದ್ರಂತಕ್ಕಂದ. ಎಲ್ಲೂ ಬೆಂಕಿಯೇ ಕಾಣ್ತಾ ಇಲ್ಲ ಇವ್ರಿಗೆ. ಆಗ ಊರ್ನವರ ಕರೆದು ಕೇಳಿದ್ರಂತೆ, ಏನಂತ? ಎಲ್ರಯ್ಯ ಮನೆಗ್ ಬೆಂಕಿ ಬಿದ್ದಿರೋದು ತೋರ್ಸಿ ಅಂದ್ರಂತಕ್ಕಂದ. ಆಗ ಊರವರು ಫೈರ್ ಇಂಜಿನ್ ಅವ್ರಿಗೆ ಹೇಳಿದ್ರಂತೆ, ಏನಂತ ಹೇಳಿದ್ರು? ಯಾವ ಮನಗೂ ಬೆಂಕಿ ಬೀಳ್ಲಿಲ್ಲ ಸ್ವಾಮಿ, ನಮ್ಮ ಊರಿಗೆ ನೀರ್ ಸಪ್ಲೈ ಮಾಡು ಮೋಟರ್ ಕೆಟ್ಟೋಗಿ 5-6 ತಿಂಗಳಾಯ್ತು. ನಮ್ಗೆ ನೀರು ತೊಂದ್ರೆ ಆಗ್ಬಿಟ್ಟು ಊರವರೆಲ್ಲ ಮಾತಾಡ್ಕೊಂಡು ಹಿಂಗೆ ಫೋನ್ ಮಾಡ್ದು. ಬನ್ನಿ ಬೇಜಾರ್ ಮಾಡ್ಕೋಬೇಡಿ, ಹೆಂಗಿದ್ರು 4 ಲಾರಿ ತಂದಿದಿರಲ್ಲ ನೀರ್ ಮಾವ, ಎಲ್ರ ಮನೆ ಅಂಡೆ ಬಿಂದಿಗೆ ತುಂಬಿಸ್ಬಿಟ್ಟು ಹೋಗಿ ಅಂತ ಇಟ್ಕೊಂಡ್ರಂತಕ್ಕಂದ. ಸರಿಯಾದ ಕಿಲಾಡಿಗಳ ಕಾರಣ ಊರ್ನವರು. ಹ್ಞೂ ಕಂದ ಲೋ. ಏನಣ್ಣ? ಹಿಂಗೆ ಯಾವ್ದೋ ಒಂದು ಊರಲ್ಲಿ 8ನೇ ಕ್ಲಾಸ್ ಸೈಕ್ಲಿಗೆ ಕನ್ನಡದ ಮೇಷ್ಟ್ರು ದುಷ್ಯಂತ ಸಾಕುಂತ್ಲೆಯ ಪ್ರೀತಿ ಮಾಡು ಪಾಠ ಮಾಡ್ತಿದ್ರಂತಕ್ಕಂದ. ಆ ಕನ್ನಡದ ಪಂಡಿತರು ಎಂತವ್ರು ಗೊತ್ತಾ? ಎಂತವ್ರು? ಅವ್ರ ಪಾಠ ಮಾಡುವಾಗ ಯಾವ ಹುಡುಗರ ಅತ್ತಗೆ ಇತ್ತಗೆ ಕತ್ತ ತಿರುಗಿಸ್ಬಿಟ್ರು ಸಾಕು ಮೈ ಮೇಲೆ ಬಾಸುಂಡೆ ಬರುವಂಗೆ ಏಟ ಹೊಡಿತಿದ್ರಂತಕ್ಕಂತ. ಅಂತ ಮೇಷ್ಟ್ರು ಅವರು ಕನ್ನಡದವರು. ಅಂತವ್ರು ಅವತ್ತು ದುಷ್ಯಂತ ಸಾಕುಂತ್ಲೆ ಬಗ್ಗೆ ಪಾಠ ಮಾಡ್ತಿದ್ರಲ್ಲ, ಹಿಂದ್ಲು ಬೆಂಚಲ್ಲಿ ಒಂದ್ 5 ಕೂತ್ಕೊಂಡು ತೂಗುಡಿಸ್ತಿದ್ನಂತಕ್ಕಂತ. ಅಯ್ಯೋ ಮುಂಡತ್ತದೆ. ಆ